ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲಿಗೆ ಸ್ವಾಗತ. ನಾನು ಇವಾಗ ಅವರೇ ಮೇಳ ಹೋಗ್ತಿದ್ದೀವಿ. ನಾನು ನಮ್ಮ ಮನೆಯವ್ರು ಇಷ್ಟೋ ತನಕ ಬೆಳಗ್ಗೆ ತನಕ ಮಕ್ಳಿಗೆ ಓದಿಸ್ತಾ ಇದ್ವಿ. ಕ್ರಿಸ್ಮಸ್ಗೆ ಒಂದು 5 ದಿವಸ ಹಾಲಿಡೇ ಕೊಟ್ಟಿದ್ದಾರೆ. SLC ಅಲ್ವಾ, ಮೊನ್ನೆ ಎಲ್ಲ ಪ್ರಿಪ್ರೇಟ್ರಿ ಆಯಿತು. ಹಾಗೆ ಅವರೇ ಮೇಳಗೆ ಹೋಗ್ತಾ ಇದ್ದೀವಿ. ಈಗ ಸಂಜೆ 4 ಗಂಟೆ ಆಯಿತು, ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಂದು ಹಳೇದಿದೆ ಸ್ವಲ್ಪ ಲಾಸ್ಟ್ ವೀಕ್ ಹೋಗಿದ್ವಿ ಮೈಸೂರು ಮದುವೆ, ಅದೊಂದಿದೆ. ಆಮೇಲೆ ಹನುಮ ಜಯಂತಿ ಕ್ಲಿಪ್ಪಿಂಗೆಲ್ಲ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಅವರೇ ಮೇಳಕ್ಕೆ ಹೋಗ್ತಾಯಿದ್ದೀವಿ ನಾನು ನಮ್ಮ ಮನೆಯವ್ರ ಬೈಕ್ನಲ್ಲಿ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಮಾನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ನಮ್ಮ ಮನೆಯವರು. ಈಗ ನಾಟಕ ಕಾಲೇಜ್ ಹತ್ರ ಹೋಗ್ತೀವಿ ಅವರೇ ಮೇಳೆಗೆ. ಅವತ್ತು ಬಂದಿದ್ವಿ, ಷಷ್ಠಿ ದಿವಸ ತುಂಬ ರಶ್ ಇತ್ತು, ವಾಡೆ ಬರೋಕ್ಕಾಗಿರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿದೆ ದೇವಸ್ಥಾನ ವಿಪುರಂ. ಇದು ಇಷ್ಟು ಬೇಳೆ ದೋಸೆ ತಗೊತಾ ಇದ್ದೀನಿ. ಪುರಂ ಸ್ಟ್ರೀಟಲ್ಲಿ ಇದ್ದೀವಿ, ದೋಸೆ ತಗೊತಿದ್ದೀವಿ. ಅಲ್ಲಿ ಹೋಗ್ತಿರ್ತೀವಿ ನಾಟಕ ಕಾಲೇಜ್ ಹತ್ರ, ನಾನು ನಮ್ಮ ಮನೆಯವರು. ರೋಟಿ माँ की हर बात में प्यार छुपा होता है, हर डांट में दुलार छुपा होता है। हाथों से बुने खुशी। ಕೇಳು, ಹೆಲ್ಮೆಟ್ಟಿಗೆ ಬಂದಿದೆ, ಹೆಲ್ಮೆಟ್ ನಾನು ಸ್ಟೋರೇಜ್ ಆಗ್ಬಿಟ್ಟದೆ. ಇಲ್ಲಿ ವಿವಿಪುರಮಲ್ಲಿ ಹೆಲ್ಮೆಟ್ ತೊಗೊಂಡು ಬಂದಿದ್ದೀನಿ ಲೇಡೀಸ್ದು. ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಹೆಲ್ಮೆಟ್ಟು ವೆರೈಟಿ ಬಂದಿದೆ. ಇತ್ತು ಹಳೇದಾಗ ಹೋಗ್ಬಿಟ್ಟಿದೆ. ನಮ್ಮ ಮಕ್ಳಿಗೆಲ್ಲ ತಗೊಂಡ್ರು ಇವರು. ಚೆನ್ನಾಗಿದೆ ಹೆಲ್ಮೆಟ್ಸ್. ಅವರೇ ಮೇಳ ಬಂದಿದ್ದೀವಿ ನಾಟಕ ಕಾಲೇಜ್ಗೆ. ಅವರೇ ಬೇಳೆ, ತವಾ, ಪಾವ್ ಭಾಜಿ. ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಮದುವೆಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು ಇಬ್ಬರು ಹೋಗ್ತಾ ಇದ್ದೀವಿ ನಡ್ಕತ್ಲೆ. ಕೋರಮಂಗಲ ಬಿಡ್ತಾ ಇದ್ದೀವಿ. ಐದು ಗಂಟೆ. ಮೈಸೂರು ಮದುವೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಕೋರಮಂಗಲದಿಂದ ಕ್ಯಾಬಲ್ಲಿ ಬಂದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾನು ಟ್ರೈನಲ್ಲಿ ತುಂಬ ಇಷ್ಟ. ಮೈಸೂರಲ್ಲಿ ಕತ್ತಲೆ 6 ಗಂಟೆ ಸಾಲ್ತು. ನಮ್ಮ ಮನೆಯವ್ರು ಕೂತಿದ್ದಾರೆ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅವಲೇ ಬಿಡದಿ ಆಯಿತು, ರಾಮನಗರ ಬಂದಿದ್ದೀವಿ. ಮೈಸೂರಲ್ಲಿ ಮದುವೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ವೆದರ್, ಕೂಲಾಗಿ ನಮಗೇನು ಚಳಿ ಆಗಲ್ಲ ಸರ್. ಸ್ವೆಟ್ರ್ ಹಾಕೊಳ್ಳಲ್ಲ ನಾನು ಮನೆಯವರು. ಮಕ್ಕಳನ್ನ ಸ್ಕೂಲ್ ರಜೆ ಹಾಕ್ತಿದ್ದೀವಿ, ಎಕ್ಸಾಮ್ ಆಯಿತು. ಸ್ಕೂಲ್ ಇನ್ನೊಂದ್ಸಲಿ ಟೆಚಪ್ ಪಡ್ಕೋಬೇಕು. ಎಲ್ಲ ರೆಡಿ ಆಗಿದ್ದೀನಿ ನೋಡಿ. 2 ಗಂಟೆಗೆ ಎದ್ದಿದ್ದೆ. 2 ಗಂಟೆಗೆ ಎದ್ದು ರೆಡಿಯಾಗಿ ಚಿತ್ರಾನ್ನ ಮಾಡಿ ಮೊಸರು ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ಕೆಲಸದೊಳಗೆ ಹೆಲ್ಪರ್ಗೆ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಕೂಲಾಗಿದೆ. ಹೋಗ್ತಾ ಇದ್ದೀನಿ. ನಾನು ಟ್ರೈನ್ ಅಂದರೆ ಇಷ್ಟ. ಅಲ್ಲಿಂದ ತಿರ್ಗಾ ಕ್ಯಾಬ್ ಮಾಡಿಕೊಂಡು ಹೋಗ್ತೀವಿ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ತಿರ್ಗಿ ವಾಪಸ್ ಹೋಗ್ಬೇಕಲ್ಲ ಮಕ್ಕಳು. ನಿನ್ನೆ ರಿಸೆಪ್ಷನ್ ಇತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಮದುವೆಗೆ ಹೋಗ್ತಾಯಿದ್ದೀವಿ.
ಇನ್ನು ಮೈಸೂರಲ್ಲಿ ರಿಸೆಪ್ಷನು ಇವತ್ತು ದಾರೆ ಹೋಗ್ಬೇಕು ಸ್ವಂತದ್ದು ಅವರು ಬೆಳಗ್ಬೇಕಾ ನಿಮಗೆ ಹೋಗ್ತಾ ಇದ್ದೀವಿ ನೋಡ್ರಿ. ನಮ್ಮನ್ನ ಕೂತ್ಕೊಂಡವ್ರೆ 4 ಗಂಟೆಗೆ ಎಬ್ಬಿಸಿದ್ವಿ ಎಲ್ಲ 2 ಗಂಟೆಗೆ ಹಿಂಗಿನ ತೆಗಿತಿದ್ದು ಬೆಳಕು ಆಯನ್ರಿ ಆಯನ್ಬೇಕು ಸ್ವಲ್ಪ ಕೂದಲು ಹಚ್ಕೊಂಡೆ ಆದ್ರೂ ಗಾಳಿಗೆ ಇದಾಗ್ತದೆ. ಮದ್ದೂರಡೆಲ್ಲ ಮಾಡ್ತಿದ್ದಾರೆ, ಬೇಡ ಮದುವೆಗೆ ಹೋಗ್ತಾ ಇದೀವಲ್ಲ, ಬಂದಮೇಲೆ ಬರ್ಬೇಕಾದ್ರೆ ತಗೊಳ್ತೀವಿ. ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ಅಮ್ಮ ಅವರು ಆಂಧ್ರದೇ ಬರ್ತಾ ಇದ್ದಾರೆ, ಅವ್ರು ಬೇರೆ, ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ಮೈಸೂರಿಗೆ ಬಂದ್ವಿ, ಡೈರೆಕ್ಟ್ ಬಂದಿದ್ವಿ. ಟಿಫನ್ ತಿಂದ್ವಿ, ಇಡ್ಲಿ ಉಪ್ಪಿಟ್ಟೆಲ್ಲ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ತಿಂತವ್ರೆ. ಉಪ್ಪಿಟ್ಟೆಲ್ಲ ತಿಂದೆ, ಚೆನ್ನಾಗಿತ್ತು, ಚೆನ್ನಾಗಿದೆ. ನೋಡಿ ಅಲ್ಲ ನೋಡಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಇಬ್ರು ಜೊತೆಗೆ ನಿಂತ್ಕೊಳ್ಳೋಣ ಬನ್ರಿ ಬೆಳಕಿಗೆ. ಬಂದಿದ್ದಾಯ್ತು, ತಿಂಡಿ ಆಯ್ತು, ಈಗ ದಾರಿಗೆ ರೆಡಿ ಆಗ್ತದೆ. ಇದು ಯಾಕೆ ಬಲಗಡೆ ತರೋದು ಮತ್ತೆ ಫೇಸು? ಆಯನ್ರಿ ಅಲ್ಲ ಅಂದರೆ ನೀವರು ಯೂಟ್ಯೂಬ್ ಮೊಬೈಲಲ್ಲಿ ಬರ್ತೀರಾ ನೋಡಿ. ಇವರು ನಮ್ಮ ಅಜ್ಜಿಯವರು ಚೆನ್ನಾಗಿ ಎಲ್ಲರಿಗೂ ಶಾಸ್ತ್ರ ಮಾಡಿ ಮದುವೆ ಮಾಡಿ ಎಲ್ಲರಿಗೂ ಒಳ್ಳೆ ಹರಿಸ್ತಾರೆ. ಒಳ್ಳೇದಾಗ್ಲಿಕ್ಕಪ್ಪ. ಯೂಟ್ಯೂಬ್ ಇದೆ ನಾನು ನೋಡ್ರಿ, ರಾಜೇಶ್ವರಿ ಲೈಫ್ ಸ್ಟೈಲ್ ಅಂತ. ಕಾರ್ಯಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹೂವಿನ ಅಲಂಕಾರ ಎಲ್ಲ ಆಡ್ತಿದ್ರು ನೋಡಿ. ಜನ ಹೇಳ್ತಾರೆ ರಾತ್ರಿ ರಿಸೆಪ್ಷನ್ ತುಂಬ ಜನ ಬಂದಿದ್ರಂತೆಲ್ಲ, ಆಫೀಸ್ ಟೈಮಲ್ಲಿ ಇರುತ್ತೆ. ನೋಡ್ರಿ ಹಾಯ್ ಕೂತಿದ್ದೀನಿ. ನಮ್ಮ ಅಕ್ಕ ನಮ್ಮಮ್ಮ ಬರ್ತಾ ಇದ್ದಾರೆ ಆಂದವೆ ರಾತ್ರಿ ಎಲ್ಲ. ಕೂದಲು ನೋಡಿ ಹೆಂಗೆ ಹೋಗ್ತಾ ಇದೆ, ಎಷ್ಟೇ ಇದು ಮಾಡ್ರು. ಎಲ್ಲರಿಗೂ ಗೌರ್ಮೆಂಟ್ ಅಲ್ಲ, ಪ್ರೈವೇಟಲ್ಲಿ ಬೇಕಂತ. ಅದೊಂದು ವ್ಯವಸ್ಥೆ ಮಾಡಿಕೊಡಿ, ಕಳ್ಸ್ಕೊಡ್ತೀನಿ ಡೀಟೇಲ್ಸು. ಯೂಟ್ಯೂಬ್ ಬರ್ತಾ ಇದ್ ನೋಡಲ್ಲ.
ಮದುವೆ ಎಲ್ಲ ಆಯಿತು. ಮದುವೆ ಆಯಿತು, ದಾರೆ ಹಾಕಿದಾಯ್ತು. ನಮ್ಮಮ್ಮ ಬಂದರು. ಕಡೆಯವರು ಆಯ್ ಅಂದರೆ ಯೂಟ್ಯೂಬು. ಪ್ರಸಾದ ಊಟ ಹಾಕ್ತಾರೆ. ಬಾಳೆ ಅಡುಗೆ ಎಲ್ಲ ಜಾಮೂನ್ ರೆಡಿ ಮಾಡಿದ್ದಾರೆ. ನೀರಾಯ್ತು. ಮನೆಯವರು ಚಿಕ್ಕವನು ಕೂತಿದ್ದಾರೆ. ಆಂಜನೇಯನ ದರ್ಶನ ಆಯಿತು. ರಾಗಿಗುಡ್ಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಗೋಡಂಬಿ ಡ್ರೈ ಫ್ರೂಟ್ಸ್ದು. ಅದು ಕ್ಯಾಮ್ರಾ ಅಲೋ ಇಲ್ಲ. ನಾಳೆಗೆ ತುಂಬ ಚೆನ್ನಾಗಿರ್ತದೆ. ನಮ್ಮ ನೋಡಿ ರಾಗಿಗುಡ್ಡ. ನಿನ್ನೆ ರಿಸೆಪ್ಷನ್ಗೆ ಹೋಗಿದ್ವಿ ನಾನು ನಮ್ಮ ಮನೆಯವರು. ಈಗ ರಾಗಿಗುಡ್ಡಕ್ಕೆ ಬಂದಿದ್ದೀವಿ. ನಾಳೆ ಹನುಮ ಜಯಂತಿ. ಕೋರಮಂಗಲದಲ್ಲೂ ನಾಳೆ ಹನುಮ ಜಯಂತಿ ಚೆನ್ನಾಗಿರ್ತದೆ. ಊಟ ಎಲ್ಲ ಹಾಕ್ತಾರೆ, ಪ್ರಸಾದ. ಪ್ರತಿ ವರ್ಷ ಬರ್ತೀನಿ. ನಮ್ಮ ಮಕ್ಕಳು ಓದ್ಕೊತಾ ಇದ್ದಾರೆ, ಲಿಟ್ರೇಚರ್ ಇದೆ ನಾಳೆ. ಸರಿ, ಬೆಳಗ್ಗೆ 3:30ಗೆ ಬಂದಿದ್ದೀವಿ. ಇಲ್ಲಿ 4:30ಗಂತೆ ಓಪನು. ನಾಳೆ ತುಂಬ ರಶ್ ಆಗಿಬಿಡ್ತದೆ ನೋಡಿ. ಜಾತ್ರೆ ಅವೆಲ್ಲ ರೆಡಿ ಆಗಿ ಹನುಮ ಜಯಂತಿದು ನೋಡಿ ಎಲ್ಲ ಮಾಡ್ತಾಯಿದೆ. ಎಲ್ಲ ಆಗಿಬಿಟ್ಟ ನಮ್ಮ ಮನೆಯವ್ರಲ್ಲಿ ನಿಂತಿದ್ದಾರೆ ಗೇಟ್ ಹತ್ರ. ಎಲ್ಲ ಚೆನ್ನಾಗಿ ಬಂದಿದೆ. ನವಿಲ್ಗರಿ ಎಲ್ಲ ಆಟ ಸಾಮಾನು ಮಕ್ಕಳಿಗೆ ನೋಡಿ. ಇದೇ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಮನೆಯಲ್ಲಿ ಹೋಗ್ತಾವ್ರು ನೋಡ್ರಿ. ರಿಸೆಪ್ಷನ್ ಆಯಿತು. ಇವತ್ತು ರಾಗಿಗುಡ್ಡಕ್ಕೆ ಬಂದಿದ್ದೀನಿ. ಊಟ ಏಕಾದಶಿಗೆ ಬಂದಿದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ. ಎಷ್ಟು ಜನ ಇದ್ದಾರೆ. ಮಂಗಳಕರ ನಮಸ್ತೆ ವೆಂಕಟೇಶಾಯ.